ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಸಿಂಧು ಗಿರೀಶ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ಇವತ್ತು ಸಣ್ಣ ಮಕ್ಕಳಿಗೆ, ನವಜಾತ ಶಿಶುಗಳಿಗೆ, ಆವಾಗ ತಾನೇ ಹುಟ್ಟಿರೋಂತಹ ಮಕ್ಕಳಿಗೆ ತಲೆಗೆ ಸಿಂಬಿ ಯಾವ ರೀತಿ ಮಾಡೋದು ಅಂತ ಹೇಳ್ಕೊಡ್ತೀನಿ. ಮಕ್ಕಳಿಗೆ ಪಿಲ್ಲೋ ಸಪೋರ್ಟ್ ಇಲ್ಲದೇ ಮಲಗಿಸ್ತಾರಲ್ಲ, ಸೊ ಹೆಡ್ ಶೇಪ್ ಚೆನ್ನಾಗಿ ಬರಬೇಕು ಅಂತ ಹೇಳಿ ಈ ಥರ ಪಿಲ್ಲೋಗಳನ್ನ ಯೂಸ್ ಮಾಡ್ತಿದ್ವಿ, ಸಿಂಬಿನ ಯೂಸ್ ಮಾಡ್ತಿದ್ವಿ ಹಿಂದಿನ ಕಾಲದಲ್ಲಿ. ಸೊ ನಮಗೆ ಯಾವ ರೀತಿ ಮಾಡ್ಕೋಬೇಕು ಅಂತ ಗೊತ್ತಿಲ್ಲ ಇವಾಗ ಅನ್ನೋರಿಗೆಲ್ಲ ಈ ವಿಡಿಯೋ ಖಂಡಿತವಾಗ್ಲೂ ಯೂಸ್ಫುಲ್ ಆಗುತ್ತೆ. ಹೆಡ್ ಶೇಪ್ ಮಾತ್ರ ಅಲ್ಲ, ಏನೇನೆಲ್ಲ ಬೆನಿಫಿಟ್ಸ್ ಇದೆ ಅಂತ ಹೇಳಿ ಈ ಸಿಂಬಿನ ರೆಡಿ ಮಾಡ್ತಾನೆ ನಾನು ನಿಮ್ಮೊಟ್ಟಿಗೆ ಶೇರ್ ಮಾಡ್ತೀನಿ ಆಯಿತಾ. ಈ ಸಿಂಬಿ ರೆಡಿ ಮಾಡೋದಕ್ಕೆ ನಾನಿಲ್ಲಿ ಮೆತ್ತಗೆ ಆಲ್ರೆಡಿ ಯೂಸ್ ಮಾಡಿ ತುಂಬ ಹಳೇದಾದಂತಹ ಅಂದರೆ ಒಂದು 10-15 ಸಲ ವಾಶ್ ಆಗಿರುವಂತಹ ಬಟ್ಟೆನ ತೊಗೊಂಡಿದ್ದೀನಿ. ಹಳೆ ಬಟ್ಟೆನ ಯಾಕೆ ಪ್ರಿಫರ್ ಮಾಡಬೇಕು ಮಕ್ಕಳಿಗೆ ಏನಾದರೂ ರೆಡಿ ಮಾಡಬೇಕಾದ್ರೆ ಅಂತ ಅಂದರೆ, ಇದರಲ್ಲಿರುವಂತಹ ಸ್ಮೆಲ್ ಇರ್ಬೋದು, ಡೈ ಇರ್ಬೋದು, ಕಲರ್ ಇರ್ಬೋದು, ಇದೆಲ್ಲದನ್ನು ಏನೇನು ಕೆಮಿಕಲ್ ಹಾಕಿರ್ತಾರೆ ಬಟ್ಟೆ ಎಲ್ಲ ಮಾಡಲಿಕ್ಕೆ, ಅದೆಲ್ಲದನ್ನು ವಾಶ್ ಆಗಿ ಹೋಗ್ಬಿಟ್ಟಿರುತ್ತೆ. ಸೊ ಹಾಗಾಗಿ ನಾನು ತುಂಬ ಹಳೆಯದು ಕಾಟನ್ ಬಟ್ಟೆ ತೊಗೊಂಡಿದ್ದೀನಿ. ಕಾಟನ್ ಬಟ್ಟೆನೇ ತೊಗೊಳ್ಳಿ. ಕಾಟನ್ ಬಟ್ಟೆ ತೊಗೊಳ್ಳೋದ್ರಿಂದ ನಿಮಗೆ ಗ್ರಿಪ್ ಸಿಗುತ್ತೆ. ಇದು ಕಾಟನ್ದು ಪಂಚೆ ಬಟ್ಟೆ ಏನು ಯೂಸ್ ಮಾಡ್ತಾರಲ್ಲ ಅದು. ಸೊ ಆ ಬಟ್ಟೆನ ಜಸ್ಟ್ ಇಷ್ಟು ಅಗಲ ಇದೆ, ಲೆಂತ್ ಬಂದು ಇಷ್ಟುದ್ದ ಇದೆ. ಇವಾಗ ಮಾಡಿಕೊಂಡು ಇದರ ಬೆನಿಫಿಟ್ ಏನು ಅನ್ನೋದನ್ನು ನಾನು ಹೇಳ್ತೀನಿ. ಮೊದಲನೇದಾಗಿ ಈ ರೀತಿ ಸರ್ಕಲ್ ಶೇಪಲ್ಲಿ, ಈ ರೀತಿಯಲ್ಲಿ ರೌಂಡ್ ತಲೆಗೆ ನಾವು ಸಿಂಬಿ ಎಲ್ಲ ಹಾಕೊತೀವಲ್ಲ ಆ ಥರದ್ರಲ್ಲಿ ಇಷ್ಟು ಅಗಲ ಗ್ಯಾಪ್ ಇರಲಿ. ನಿಮ್ಮ ಮಗುವಿನ ತಲೆ ಇದರೊಳಗಡೆ ಹೋಗಬೇಕು. ಈ ಥರ ರೌಂಡ್ ಮಾಡ್ಕೊಳ್ಳೋಣ. ಇದಿಷ್ಟು ರೌಂಡ್ ಆಯಿತು. ಈ ರೌಂಡ್ ಆದಮೇಲೆ ಈ ಬಟ್ಟೆನ ಈ ಜಾಗದಲ್ಲಿ ಕಟ್ ಮಾಡ್ಕೊಳ್ಳೋಣ. ಈ ಸಿಂಬಿನ ಹಾಕಿ ಮಕ್ಕಳಿಗೆ ಮಲಗಿಸೋದ್ರಿಂದ ಮಕ್ಕಳ ಹೆಡ್ ಶೇಪ್ ಚೆನ್ನಾಗಿ ಬರುತ್ತೆ. ಮತ್ತು ಇನ್ನೊಂದೇನೆಂದರೆ, ಮಕ್ಕಳಿಗೆ ಕುತ್ತಿಗೆ ಮತ್ತು ಈ ಪಾರ್ಟ್ ಏನಿರುತ್ತಲ್ಲ, ಈ ಪಾರ್ಟು ಬ್ಯಾಲೆನ್ಸ್ ಸಿಗೋದಿಲ್ಲ ಮಗುಗೆ ಮಲಗಿಸಿದಾಗ ಕತ್ತು ಬಾಡಿ ಎಲ್ಲದನ್ನು ಹೀಗೆ ಇಟ್ಕೊಂಡು ಮಲಗ್ತಾ ಇರುತ್ತೆ. ಸೊ ನೀವು ಇದನ್ನು ಅಡಿಯಲ್ಲಿ ಹಾಕಿ ತಲೆ ಕೆಳಗಡೆ ಹಾಕಿ ಮಲಗಿಸೋದ್ರಿಂದ ಈ ಭಾಗ ಏನು ಬರುತ್ತಲ್ಲ ಈ ರೀತಿ ಆಗುತ್ತೆ. ಸೊ ಈ ಗ್ಯಾಪ್ ಏನಿದೆಯಲ್ಲ, ಈ ಗ್ಯಾಪ್ ಕರೆಕ್ಟ್ ಆಗುತ್ತೆ. ಅಲ್ಲಿ ನರಗಳೆಲ್ಲ ಬೆಳೀಲಿಕ್ಕೆ ಅಥವಾ ಅವರ ಹೆಡ್ ಕಂಟ್ರೋಲ್ ಸಿಗಲಿಕ್ಕೆ ಹೆಲ್ಪ್ಫುಲ್ ಆಗುತ್ತೆ. ಸೊ ನಾನು ಈ ಥರ ಕ್ಲಾತ್ ತೊಗೊಂಡನಲ್ಲ, ಈ ರೌಂಡ್ ಸುತ್ತಿದ್ನಲ್ಲ, ಈ ರೌಂಡ್ ಸುತ್ತಿರೋದಕ್ಕೆ ಇದನ್ನು ಟೈ ಮಾಡ್ತಾಯಿದ್ದೀನಿ. ತುಂಬ ಟೈಟಾಗಿ ಮಾಡಿ, ಸ್ವಲ್ಪ ಲೂಸ್ ಆಯಿತು ಅಂದರೆ ಬಟ್ಟೆ ಬಿಚ್ಕೊಳ್ಳುವಂತಹ ಚಾನ್ಸಸ್ ಇರುತ್ತೆ. ಅಗಲ ಮಾಡ್ಕೊಳ್ಳಿ ಮತ್ತು ಈ ರೀತಿ ಟೈ ಮಾಡಿ. ಇದು ಸಿಂಪಲ್ ಮೆಥಡ್ ಆ್ಯಕ್ಚುಲಿ ಮಕ್ಕಳಿಗೆ ಮಲಗಿಸ್ಲಿಕ್ಕೆ. ನೀವು ಮಗುನ ಎಲ್ಲಾದರೂ ಮಲಗಿಸಿ, ಪಕ್ಕದಲ್ಲಾದರೂ ಮಲಗಿಸ್ಕೊಳ್ಳಿ, ತೊಟ್ಲಲ್ಲಾದರೂ ಮಲಗಿಸಿ, ಅಥವಾ ಬೇರೆ ಎಲ್ಲೋ ಆಟ ಆಡೋಕ್ಕೆ ಅಂತ ಹೇಳಿ ಮಲಗಿಸ್ತಿದ್ದೀರಾ ಅಂತ ಅಂದರೆ ಎಲ್ಲಾದರೂ ಮಲಗಿಸಿ. ಈ ಥರದೊಂದು ಹೆಡ್ ಸಪೋರ್ಟಿಗೆ ಕೊಟ್ಟು ನೀವು ಮಲಗಿಸೋದ್ರಿಂದ ಈ ಪೋರ್ಷನ್ ಇರುತ್ತಲ್ಲ, ಇದು ಕಂಟ್ರೋಲ್ ಬೇಗ ಸಿಗುತ್ತೆ ಮಕ್ಕಳಿಗೆ. ಮತ್ತು ಇಲ್ಲಿ ಬೆವರು ಸಾಲೆ ಎಲ್ಲ ಆಗ್ತಾ ಇರುತ್ತಲ್ಲ, ಆ ಬೆವರು ಸಾಲೆ ಎಲ್ಲ ಕಡಿಮೆ ಆಗುತ್ತೆ ಗಾಳಿ ಆಡೋದ್ರಿಂದ. ಸೊ ಸಿಂಬಿ ಮಕ್ಕಳಿಗೆ ಮಲಗಿಸ್ಬೇಕಾದ್ರೆ ಹಾಕೋದು ತುಂಬಾ ಇಂಪಾರ್ಟೆಂಟು. ಇವಾಗಂತೂ ಹೇಳ್ತಾ ಇರ್ತಾರೆ, ಬೇಡ ಏನಕ್ಕೆ ಸಿಂಬಿ ಎಲ್ಲ ಹಾಕಲ್ಲ, ಮತ್ತು ಹೆಡ್ ಶೇಪ್ ಕರೆಕ್ಟ್ ಬರಬೇಕು ಅಂತ ಹೇಳಿ ಆನ್ಲೈನಲ್ಲಿ ಯಾವ್ಯಾವುದೋ ಪ್ರಾಡಕ್ಟ್ಸ್ ಎಲ್ಲ ತರಿಸ್ತಾ ಇರ್ತಾರೆ. ಅದಕ್ಕಿಂತ ಈ ಥರ ಮನೇಲಿ ಮಾಡ್ಕೊಳ್ಳೋದು ದಿ ಬೆಸ್ಟ್ ಅಂತಲೇ ಹೇಳ್ತೀನಿ. ನಾನಿಲ್ಲಿ ರಫಾಗಿ ತೋರಿಸ್ತಾ ಇದ್ದೀನಿ, ನೀವು ಮನೆಯಲ್ಲಿ ನೀಟಾಗಿ ಮಾಡ್ಕೋಬೇಕು ಆಯಿತಾ. ಲಾಸ್ಟಿಗೆ ಇಲ್ಲಿ ಬಂದ ಮೇಲೆ ಈ ರೀತಿ ಟೈ ಮಾಡಬೇಕು. ಈ ಗಂಟೆ ಏನು ಹಾಕ್ತಿದ್ದೀವಲ್ಲ, ಈ ಗಂಟನ್ನು ಈ ಸೈಡೆಲ್ಲ ಹಾಕೋ ರೀತಿ ಮಾಡಬೇಡಿ, ಮಗು ತಲೆಗೆ ಒತ್ತುತ್ತೆ. ಸೊ ಹಾಗಾಗಿ ಯಾವಾಗಲೂ ಈ ಔಟರ್ ಸೈಡಲ್ಲೇ ನಿಮಗೆ ಗಂಟು ಬರಬೇಕು. ಆ ಥರ ಮಾಡ್ಕೊಳ್ಳಿ. ನೀಟಾಗಿ ಗಂಟು. ಸೊ ಇಷ್ಟೇ, ರೆಡಿ ಆಯಿತು. ಇದನ್ನು ಅದ್ರ ಮೇಲೆ ಮಗು ತಲೆನ ನೀಟಾಗಿ ಪ್ಲೇಸ್ ಮಾಡಿ ಮಲಗಿಸೋದು. ಇದರಿಂದ ಏನಂದರೆ ಈ ತಲೆ ಒಂದೇ ಕಡೆ ಸವಿಯೋದಿಲ್ಲ, ಹೆಡ್ ಶೇಪ್ ಕರೆಕ್ಟಾಗಿ ಬರುತ್ತೆ. ಸೊ ಸುಮಾರಷ್ಟು ಬೆನಿಫಿಟ್ಸ್ ಇದೆ. ಇದು ಒಂದು ಟೈಪು ನಿಮಗೆ ಮಕ್ಕಳಿಗೆ ಮಲಗಿಸ್ಲಿಕ್ಕೆ ಹೆಡ್ ಪಿಲ್ಲೋ. ನಾನು ಸೆಕೆಂಡ್ ಟೈಪಲ್ಲಿ ಹೆಡ್ ಪಿಲ್ಲೋನ ತೋರಿಸ್ತೀನಿ. ಅದು ಕೂಡ ವೆರಿ ಸಿಂಪಲ್, ಯಾವ ರೀತಿ ಮಾಡೋದು ಅಂತ ಹೇಳಿ ಇವತ್ತು ತೋರಿಸ್ತೀನಿ. ಇದನ್ನು ಬಿಚ್ಕೋತಾ ಇದ್ದೀನಿ ನಾನು. ನಮ್ಮ ಮನೇಲಿ ಯಾರೂ ಸಣ್ಣ ಮಕ್ಕಳಿಲ್ಲ ಇದರಲ್ಲಿ ಮಲಗಿಸ್ಲಿಕ್ಕೆ.
ಸೊ ಹಾಗಾಗಿ ನಾನು ನಿಮಗೆ ತೋರಿಸಿ ಮತ್ತೆ ಬಿಚ್ತಾ ಇದ್ದೀನಿ. ಅದಕ್ಕೂ ಕೂಡ ಸೇಮ್ ಬಟ್ಟೆನೇ ಬೇಕಾಗತ್ತೆ. ಯಾವ ರೀತಿ ಪ್ರಿಪೇರ್ ಮಾಡೋದು ಅಂತ ಹೇಳಿ ತೋರಿಸ್ತೀನಿ. ಸೊ ಬಟ್ಟೆ ತೊಗೋತೀರಾ, ಬಟ್ಟೆನ ನೀಟಾಗಿ ಫೋಲ್ಡ್ ಮಾಡ್ಕೊಳ್ಳಿ. ಈ ರೀತಿಯಾಗಿ ರೌಂಡ್ 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 ತಿಳಿತಲ್ಲ, ಈ ಥರ ಮಾಡ್ಕೋಬೇಕು. ಈ ಥರ ಮಾಡಿಕೊಂಡು ಸೇಮ್ ಈ ಬಟ್ಟೆನ ತಗೊಂಡು ಈ ರೀತಿ ಸುತ್ತಬೇಕು. ಸುತ್ತಿ ಇಲ್ಲಿ ಈ ಜಾಗಕ್ಕೆ ಒಂದು ನಾಟ್ ಹಾಕ್ಕೋಬೇಕು. ಇದು ಒಂದು ಸೈಡ್ ಆಫ್ ಪಿಲ್ಲೋ. ಈ ಥರದ್ದು ನೀವು 3 ಮಾಡ್ಕೋಬೇಕು. ಈ ಶೇಪಲ್ಲಿ ಹೀಗಿಡೋದಕ್ಕೆ, ಸೈಡಲ್ಲಿ ಇಡೋದಕ್ಕೆ, ಮತ್ತು ಇಲ್ಲಿ ನೆಕ್ ಶೇಪ್ ಏನು ಬರುತ್ತಲ್ಲ ಆ ನೆಕ್ ಶೇಪಿಗೆ ಸ್ವಲ್ಪ ಸಣ್ಣದು ಮಾಡ್ಕೋಬೇಕು. ಈ 4 ನೀವು ಕರೆಕ್ಟಾಗಿ ಹೊಲಿಬೇಕಾಗತ್ತೆ. ಬಟ್ಟೆಯಿಂದ ಬಟ್ಟೆಗೆ ಜಾಯಿಂಟ್ ಮಾಡಿ ಹೊಲಿಬೇಕಾಗತ್ತೆ. ಸೊ ಹೊಲ್ದು ನೀವು ಮಗುನೆಲ್ಲಾದರೂ ಮಲಗಿಸ್ತಿದ್ದೀರಾ ಅಂದರೆ ಮಲಗಿಸ್ಬೋದು. ಇದು ಕೂಡ ಏನು ತೊಟ್ಲಲ್ಲೆಲ್ಲ ಹಾಕೋದಕ್ಕೆ ಹಿಂದೆ ತುಂಬಾ ಯೂಸ್ ಮಾಡ್ತಾಯಿದ್ರು. ಈ ಥರದ್ದು ಸಿಂಬಿದೇನಾದರೂ ಡೀಟೇಲ್ ಬೇಕಿತ್ತು ನಿಮಗೆ ಅನ್ನೋದಾಯಿತು ಅಂದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಖಂಡಿತವಾಗ್ಲೂ ಇದನ್ನು ಹೇಗೆ ಮಾಡಬೇಕು ಅನ್ನೋದನ್ನು ಇನ್ನೊಂದು ಡೀಟೇಲ್ಡ್ ವಿಡಿಯೋ ಮಾಡ್ತೀನಿ. ಬಟ್ ಇದರಲ್ಲಿ ಸ್ವಲ್ಪ ಮಟ್ಟಿಗೆ ತೋರಿಸ್ತೀನಿ, ಯಾಕಂದರೆ ಲಾಸ್ಟ್ ಒನ್ ಸಿಂಬಿ ಏನು ತೋರಿಸಿದ್ನಲ್ಲ ಅದೇ ತುಂಬ ಯೂಸ್ಫುಲ್ ಮತ್ತು ಈಸಿ ಮೆಥಡಲ್ಲಿ ನೀವು ಪ್ರಿಪೇರ್ ಮಾಡ್ಕೋಬೋದು. ಯಾರು ಹೆಲ್ಪು ಇಲ್ಲದೇ ಮನೇಲಿ ಒಬ್ಬರೇ ಇದ್ದೀರಾ, ಮಕ್ಕಳು ನೋಡ್ಕೊಳ್ಳೋಕೆ ಕಷ್ಟ ಆಗ್ತಾಯಿದೆ ಅನ್ನೋ ಟೈಮಲ್ಲಿ ನೀವು ಎಲ್ಲೇ ಮಲಗಿಸಿ ಮಗುನ ಪಕ್ಕದಲ್ಲಿ ಮಲಗಿಸ್ಕೊಳ್ಳಿ, ಅಥವಾ ಎಲ್ಲೋ ಮಲಗಿಸ್ಬಿಟ್ಟು ಹೋಗಿದ್ದೀರಾ ಅನ್ನೋ ಟೈಮಲ್ಲಿ ಆ ಥರ ಸಿಂಬಿನ ಒಂದು 3-4 ತಿಂಗಳವರೆಗಾದ್ರೂ ಅಟ್ಲೀಸ್ಟ್ ಒಂದು 3 ತಿಂಗಳಾದ್ರೂ ಆ ಸಿಂಬಿಯಲ್ಲಿ ಮಲಗಿಸುವಂತಹ ಪ್ರಾಕ್ಟೀಸ್ನ ಮಾಡ್ಕೊಳ್ಳಿ. ಆವಾಗ ಮಕ್ಕಳು ಕತ್ತಿರ್ಬೋದು, ತಲೆ ಇರ್ಬೋದು, ಎಲ್ಲದೂ ಕೂಡ ಪರ್ಫೆಕ್ಟಾಗಿ ಆಗುತ್ತೆ. ಅಷ್ಟೇ, ಇವತ್ತಿನ ವಿಡಿಯೋ ಇಷ್ಟೇ. ನಿಮ್ಮೆಲ್ರಿಗೂ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊತೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.